ನಮಸ್ತೆ, ವೀರಶೈವಸ್ ಕಿಚನ್ ಅಡುಗೆ ಪ್ರಿಯರಿಗೆ ಸ್ವಾಗತ. ಈ ದಿನ ನಾವು ಸಂಜೆ ಹೊತ್ತಿಗೆ ಬೇಕಾಗೋ ರುಚಿಯಾದ ಮ್ಯಾಗಿ ಚುರುಮುರಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ? ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ತಿಂಡಿನ ನೀವು ಹೇಗೆ ಮಾಡೋದು ಅಂತ ತಿಳ್ಕೊಂಡು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ನಾನೀಗ 4 ಜನಕ್ಕಾಗೋ ಹಾಗೆ ಸ್ನ್ಯಾಕ್ಸ್ ರೆಡಿ ಮಾಡಿದ್ದೀನಿ. ಇದು ಮ್ಯಾಗಿ ಪ್ಯಾಕೆಟನ್ನೇ ತೊಗೊಂಡಿದ್ದೀನಿ. ಈ ಮ್ಯಾಗಿಯನ್ನು ಪೌಡ್ರ್ ಥರ ಮಾಡ್ಕೊಳ್ಳಿ, ಈ ಥರ ಪೀಸು. ನಂತರ ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಕೆಂಪಗೆ ಫ್ರೈ ಮಾಡ್ಕೊಳ್ಳಿ. ಇದು ಅತಿ ಸೀದೇ ಇರೋ ಹಾಗೆ ಲೋ ಫ್ಲೇಮಲ್ಲೇ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕೆಂಪಗೆ ಆಗೋವ್ರಿಗೆ ಫ್ರೈ ಆಗಬೇಕು ನೋಡಿ, ಈ ರೀತಿ. ಸೊ ಒರಟಾಗಿರೋದಿಲ್ಲಾಗ ಕ್ರಿಸ್ಪಿಯಾಗಿರುತ್ತೆ. ಆನಂತರ ಈಗ ಬೇಕಾಗುವಂಥ ಮಸಾಲೆ ಪೌಡ್ರನ್ನ ತೋರಿಸ್ತಾ ಇದ್ದೀನಿ, ಹಾಗೆ ಬಳಸುವಂಥ ತರಕಾರಿಗಳನ್ನು ಮತ್ತು ಇದನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣವಾ? ಸೊ ಈಗ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಬೌಲಿಗೆ ಮೊದಲೇ ನಾನು ಹುರಿದು ಬೇಳೆ ಮಾಡ್ಕೊಂಡಂಥ ಕಡಲೆಕಾಯಿ ಬೀಜ 1 ಕಪ್ಪು, ಬೇಯಿಸಿದ ಕಾರ್ನ್ 1 ಕಪ್ಪು, ಈರುಳ್ಳಿ 1, ಸೌತೆಕಾಯಿ ಸ್ವಲ್ಪ, ಹಾಗೆ ಕ್ಯಾರೆಟ್ ತುರಿ, ಹಾಗೆ 1 ರಿಂದ 2 ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಇವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಇದಕ್ಕೆ ಬೇಕಾಗುವಂಥ ಮಸಾಲೆ ಪೌಡರ್ ಅಂದರೆ ಜೀರಿಗೆ ಪೌಡರ್, ಗರಂ ಮಸಾಲ ಪೌಡರ್, ಹಾಗೆ ಖಾರಕ್ಕೆ ಚಿಲ್ಲಿ ಪೌಡರ್. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಮಾಡ್ಕೋಬೇಡಿ. ಇವು ಜೊತೆಗೆ ನಾವು ಮ್ಯಾಗಿ ಪ್ಯಾಕೆಟಲ್ಲೇ ಬರ್ತಕ್ಕಂಥ ಪೌಡ್ರನ್ನ ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಭಾರಿ ರುಚಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ಮಕ್ಕಳಿಗೆ ತಿನ್ನಿಸೋದಕ್ಕೂ ನಮಗೂ ಧೈರ್ಯ ಬರುತ್ತೆ. ಮ್ಯಾಗಿ ನೂಡಲ್ಸ್ ಅಂತ ಬೇರೆ ರೀತಿಯಲ್ಲಿ ತಿನ್ನಿಸೋ ಬದಲು ಈ ರೀತಿ ತಿನ್ನಿಸೋದು ಇದು ಒಂದು ರೀತಿ ರುಚಿಯಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಹಾಗೆ ನಾವು ಆಲ್ರೆಡಿ ಉರಿಯುವಾಗಲೇ ಯೂಸ್ ಮಾಡಿರೋದ್ರಿಂದ ಎಣ್ಣೆ ಇಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಒಂದು 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಹದವಾಗಿ ಮಿಶ್ರಣ ಆಗಿದೆ. ಈಗ ನಾವು ಫ್ರೈ ಮಾಡಿದ್ದಂಥ ಮ್ಯಾಗಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ರುಚಿಯಾಗಿರುತ್ತೆ ಅನ್ನೋದನ್ನು ನೀವು ಮಾಡಿ ಆ ರುಚಿಯ ಅನುಭವನ ಅನುಭವಿಸಿ ಹೇಗಿತ್ತು ಅಂತ ಮೆಸೇಜ್ ಬಾಕ್ಸಲ್ಲಿ ಮಿಸ್ ಮಾಡದೆ ಹಾಕಿ. ಹಾಗೆ ಈ ರೆಸಿಪಿನ ನೀವು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ರಿಲೇಟಿವ್ಸ್ಗೂ ಕಳಿಸಿ. ಲೈಕ್ ಮಾಡಿ, ಮಿಸ್ ಮಾಡದೆ ಶೇರ್ ಮಾಡಿ. ನಿಮ್ಮ ಪ್ರೀತಿ ಇದೇ ಥರ ಇರಬೇಕು ನೋಡಿ. ಈ ರೀತಿ ಮೇಲ್ಗಡೆ ಟೊಮೊಟೊ, ಈರುಳ್ಳಿ, ಖಾರ ಸೇವಿದ್ರೆ ಖಾರ ಸೇವ್ ಹಾಕ್ಕೊಳ್ಳಿ, ಅಥವಾ ಯಾವುದು ಸ್ನ್ಯಾಕ್ಸ್ ಇರುತ್ತೋ ಅದನ್ನು ಬೂಂದಿ ಖಾರವನ್ನಾರು ಹಾಕ್ಕೊಳ್ಳಿ. ಇದನ್ನು ಹಾಗೆ ತಿಂತಾಯಿದ್ರೆ ಕೊಲ್ಹಾಪುರಿ ಬೇಲಿರುತ್ತಲ್ಲ ಅದೇ ರೀತಿಯಲ್ಲಿ ರುಚಿ ಇರುತ್ತೆ. ಮಿಸ್ ಮಾಡದೆ ಇದನ್ನು ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಬೇಕು. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ವೀರಶೈವಸ್ ಕಿಚನ್ನಿಂದ ಥ್ಯಾಂಕ್ ಯು, ಧನ್ಯವಾದಗಳು.